ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡಿ, ನಾನು ಈ ಕ್ಷೇತ್ರಕ್ಕೆ ಹೊಸದಾಗಿ ಆಯ್ಕೆ ಆಗಿರೋ ನಾಯಕ. ನನ್ನಿಂದ ಎಷ್ಟು ಅಭಿವೃದ್ಧಿ ಮಾಡಕ್ ಸಾಧ್ಯನೋ ಅಷ್ಟು ಅಭಿವೃದ್ಧಿ ಮಾಡಿದ್ದೀನಿ, ಇನ್ ಮುಂದೇನು ಮಾಡ್ತೀನಿ. ದಯವಿಟ್ಟು ಈ ರೀತಿ ಹೇಳಿಕೆ ಮಾತುಗಳಿಗೆ ಕಿವಿ ಕೊಡಬೇಡಿ. ಹೇಳಿಕೆ ಮಾತು? ಯಾವ್ದ್ರಿ ಹೇಳಿಕೆ ಮಾತು? ಯಾಕೆ ನೀವು ಕಾಸು ತಿಂದಿಲ್ವಾ? ತಿಂದೇನೆ ನಿಮ್ಮ ಮನೆ ಮೇಕೆ ರೇಡ್ ಆಗ್ಬಿಡ್ತದೆ. ಹೇಳ್ರಿ. ಹೌದು, ನಮ್ಮನೆ ರೇಡ್ ಆಗಿದ್ ನಿಜ. ಅದ್ರಲ್ಲಿ ಏನು ಸಿಗ್ಲಿಲ್ಲ. ಅನಧಿಕೃತವಾಗಿ ಯಾವ ಆಸ್ತಿನೂ ಇಲ್ಲ, ಯಾವ ಹಣನೂ ಇಲ್ಲ. ಕಾಗೆ ಕಾಗೆ ಅರಸ್ತವನೆ. ಓಹೋ, ನೀವು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಅದಾಗ್ಬಿಡ್ತದಾ? ನೋಡಿ, ಯಾರೋ ಏನೋ ಹೇಳಿದ್ರು ಅಂತ ನಾನು ಅದಕ್ಕೆ ಉತ್ತರ ಕೊಡ್ಬೇಕಾಗಿಲ್ಲ. ನಾನೇನು ಅಂತ ನಿಮಗ್ ಚೆನ್ನಾಗಿ ಗೊತ್ತು. ಬೇರೆ ಯಾವ ಕಾರ್ಪೊರೇಟರ್ ಮಾಡದೇ ಇರೋ ಕೆಲಸನ 5 ವರ್ಷ ನಾನು ಮಾಡಿ ತೋರಿಸಿದ್ದೀನಿ. ನಾನು ನಿಮ್ ನಂಬಿಕೆ ಗಳಿಸಿದ್ದೀನಿ. ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ. ಸಾಹೇಬ್ರೆ, ನೀವು ತಲೆ ಕೆಡಿಸ್ಕೊಬೇಡಿ. ಈ ಪುಂಗನ ಮಾತ ಯಾರು ಕೇಳೋದು ಇಲ್ಲ, ನಂಬೋದು ಇಲ್ಲ. ನೀನ್ ನಂಬಲ್ಲ ಅಂತ ಹೇಳು. ಯಾಕೆ ಇಲ್ಲಿ ಇತ್ಕೊಂಡ್ರವರೆಲ್ಲ ನಂಬ್ತಾ ಇಲ್ವಾ? ಏನ್ರಯ್ಯ, ನೀವೇ ಕೇಳಿ. ಬೆಂಕಿ ಇಲ್ದಂಗ್ ಹೊಗೆ ಆಡ್ತದ. ಈ MLA ಸಾಹೇಬ ಭ್ರಷ್ಟಾಚಾರ ಮಾಡವನೆ. ವಿರೋಧ ಪಕ್ಷದವ್ರಿಗೆ ವಿರೋಧಿಸೋದ್ ಮಾತ್ರ ಕೆಲಸ. ನಾನು ಮಾಡ್ತಿರೋ ಒಳ್ಳೆ ಕೆಲಸ ಇವ್ರ ಕಣ್ಣು ಕಾಣಿಸಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಅಲ್ವಾ ಕಣ್ಣಿಗೆ ಕಾಣಿಸಕ್ಕೆ? ಅಲ್ಲಯ್ಯ, ಕೊಟ್ಟಿರೋ 1 ರೂಪಾಯಿನಾಗೆ 10 ಪೈಸಾ ಕೆಲಸ ಮಾಡಿ 90 ಪೈಸಾ ಒಳಗಾಕೋಣಲ್ವಾ ನೀನು? ಹೋಗ್ಲಿ MLA ಸಾಹೇಬ್ರೆ, ನೀವು MLA ಆದಾಗಿಂದ ಶ್ರೀದೇವಿ ಕಾಲನಿ ಬಿಟ್ಟು ಬೇರೆ ಏರಿಯಾಗೆ ಭೇಟಿ ನೀಡಿದ್ದೀರಾ ಅಥವಾ ಕ್ಷೇತ್ರದಲ್ಲಿ ಓಡಾಡಿದ್ದೀರಾ? ಯಾಕೆ ಶ್ರೀದೇವಿ ಕಾಲೋನಿಯವ್ರು ಮಾತ್ರ ನಿಮ್ಗೆ ಓಟ್ ಹಾಕಿರೋದು? ಬೇರೆ ಯಾರು ನಿಮ್ಗೆ ಓಟೇ ಹಾಕಿಲ್ವಾ? ಅಥವಾ ಶ್ರೀದೇವಿ ಕಾಲೋನಿ ಮಾತ್ರ ನಿಮ್ ಕ್ಷೇತ್ರ? ಕೇಳ್ರಯ್ಯ, ನೀವೇ ಕೇಳಿ. ಹೌದು, ಕಾಶಿ ಹೇಳಿದ ಮಾತು ಸತ್ಯ. ಏನ್ MLA ಸಾಹೇಬ್ರೆ, ನಿಮಗೆ ಶ್ರೀದೇವಿ ಕಾಲೋನಿಯವ್ರು ಮಾತ್ರ ಓಟ್ ಹಾಕಿರೋದಾ? ನಾವುಗಳೆಲ್ಲ ಓಟ್ ಹಾಕಿಲ್ವಾ? ನೋಡಿ, ಹಂತವಾಗಿ ಎಲ್ಲ ಆಗುತ್ತೆ. ಇದು ಪ್ರಾರಂಭ ಅಷ್ಟೇ. ಇನ್ನು 5 ವರ್ಷದಲ್ಲಿ ಈ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾಡಿ ತೋರಿಸ್ತೀನಿ. ಇವನ್ನ ನಂಬ್ಕೊಂಡ್ರೆ ಕಿವಿ ಮೇಕೆ ದಾಸವಾಳದ ಹೂವ ಫಿಕ್ಸೆ. ಇನ್ನು 5 ವರ್ಷದಾಗೆ ಕೋಟಿ ಲೂಟಿ ಮಾಡಿ ಮೂಟೆ ಕಟ್ಕೊಂಡು ಹೋಯ್ತಾ ಇರ್ತಾನೆ. ಭ್ರಷ್ಟಾಚಾರಿ MLA ಅವ್ರು ರಾಜೀನಾಮೆ ಕೊಡ್ಲೇಬೇಕು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇವ್ನು ಮಾಡ್ತಾ ಇರೋದು ಸುಳ್ಳು ಪ್ರಚಾರಕ್ಕೆ. ಅದಕ್ಕೆ ದಯವಿಟ್ಟು ಕಿವಿ ಕೊಡ್ಬೇಡಿ. ಧಿಕ್ಕಾರ. MLA ಸಾಹೇಬ್ರಿಗೆ, ತೀರ್ಥಂಕರ್ಗೆ, MLA ಸಾಹೇಬ್ರಿಗೆ, ತೀರ್ಥಂಕರ್ಗೆ, MLA ಸಾಹೇಬ್ರಿಗೆ. MLA ತೀರ್ಥಂಕರ್ ಪ್ರಸಾದ್ ಹಾಗೂ ವಿರೋಧ ಪಕ್ಷದ ಕಾರ್ಯಕರ್ತರ ನಡುವೆ ಮಾತಿನ ಚಕಾಮಕಿ. ಶ್ರೀದೇವಿ ಕಾಲೋನಿಯಲ್ಲಿ ನಡೆದ ಘಟನೆ. IT ರೈಡ್ ನಂತರ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ತೀರ್ಥಂಕರ್ ಪ್ರಸಾದ್. ತೀರ್ಥಂಕರ್ ವಿರುದ್ಧ ಬೀದಿಗಿಳಿದ ವಿರೋಧ ಪಕ್ಷದ ನಾಯಕರು. ಅಮ್ಮ, ಪಾರ್ಕಲ್ಲಿ ಮಾನ ಹೋಯ್ತು ಅಂತ ಕಣ್ಣೀರು ಆಗ್ತಾ ಇಲ್ಲ. ಇವಾಗ ನೋಡು, ಇಡೀ ರಾಜ್ಯದ ಮುಂದೆ ಮತ್ತೊಮ್ಮೆ ಮಾನ ಹೋಗ್ತಾ ಇದೆ. ಇವಾಗ ಏನು ಅನ್ಸಲ್ವಾ ನಿಂಗೆ? ಅನ್ನಿಸ್ತಾ ಇದೆಪ್ಪ, ಬೇಜಾರು ಆಗ್ತಾ ಇದೆ. ಆದರೆ ಏನು ಮಾಡೋದು? ನೀನೇ ಹೇಳ್ದೆಯಲ್ಲ, ಯಾವುದಕ್ಕೂ ನಾವು ರಿಯಾಕ್ಟ್ ಮಾಡಬಾರ್ದು, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಬೇಕು ಅಂತ. ಓಹೋ, ಅಲ್ಲಮ್ಮ, ಸಮಸ್ಯೆ ದೊಡ್ಡದಾದಾಗ ನಾವು ಹೇಳಿರೋ ಮಾತೆ ನಮಗೆ ತೋರಿಸಿ ನಿನ್ನ ಪ್ರೀತಿ ಮಗನ್ನ ಸೇವ್ ಮಾಡ್ತೀಯ ಅಲ್ವಾ? ನಾನು ಮೊದಲೇ ನೊಂದಿದ್ದೀನಿ, ಇನ್ನಷ್ಟು ನೋಯಿಸ್ಬೇಡ ನನ್ನ. ಇದೆಲ್ಲ ನನ್ನ ದೃಷ್ಟಿಲಿ ವಾರ್ಮ್ ಅಪ್ ಮ್ಯಾಚ್. ಅಸಲಿ ಮ್ಯಾಚ್ ಶುರುವಾದ್ರೆ ಏನಾಗುತ್ತೋ ನಿಮ್ಮ ಕಥೆ. ಅಲ್ಲತ್ತೆ, ಕಾಲೋನಿಲಿ ಗಲಾಟೆ ನಡೀತಿದ್ಯಂತೆ. ನೀವ್ ಯಾಕೆ ತೀರ್ಥನಲ್ಲಿಗೆ ಹೋಗೋದಕ್ಕೆ ಬಿಟ್ರಿ? ಸಿಚುವೇಶನ್ ಏನಾದ್ರೂ ಕೈ ತಪ್ಪಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಅಮ್ಮ, ಚಿಕ್ಕಪ್ಪ ಅಷ್ಟೇ ಹೋಗಿಲ್ಲ, ಅವ್ರ ಜೊತೆ ಚಿಕ್ಕಮ್ಮನೂ ಹೋಗಿದ್ದಾರೆ, ಜಾನು ಅತ್ತೆನೂ ಹೋಗಿದ್ದಾರೆ. ಅತ್ತೆ ಏನ್ ಹೇಳ್ತಿದ್ದಾಳೆ? ಸುಮನ ಹೋಗಿದ್ದಾಳ? ಜಾನ್ವಿನೂ ಹೋಗಿದ್ದಾಳ? ಜಾನು ಸುಮನನಿಗೆ ನಿನ್ನ ಗಂಡ ಹಾಗೆ ಹೀಗೆ ಅಂತೆಲ್ಲ ಅಂದ್ಲು. ಅದಕ್ಕೆ ನನ್ನ ಗಂಡ ಏನು ಅಂತ ನಿಂಗೆ ತೋರಿಸ್ತೀನಿ ಅಂತ ಅವಳ ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಸುಮನ ಅವಳ ಗಂಡನ್ನ ಬಿಟ್ಕೊಡಲ್ಲ.
ಜಾನ್ವಿಗೆ ಸರಿಯಾಗಿ ಪಾಠ ಕಲ್ಸಿನೇ ಇವತ್ತು ಕರ್ಕೊಂಡು ಬರ್ತಾಳೆ. ಇವಳು ಯಾಕೆ ಅವಳನ್ನ ಕಾಲೋನಿ ಕರ್ಕೊಂಡು ಹೋದ್ಲು? ಈ ಜಾನು ಮಾಡೋ ಕೆಲಸಕ್ಕೆ ಒಂದು ಬಾರ್ಸಣ ಅನ್ಸುತ್ತೆ. 100 ಸುಳ್ಳುಗಳನ್ನ ಸೇರಿಸಿ ಸತ್ಯನ ಸೃಷ್ಟಿ ಮಾಡೋದಕ್ಕಾಗಲ್ಲ. ನೀನ್ ಎಷ್ಟೇ ಅರ್ಚ್ಕೊಂಡ್ರು ಕಿರ್ಚ್ಕೊಂಡ್ರು ಸಾಹೇಬ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಹಾಳು ಮಾಡೋದಕ್ಕಾಗಲ್ಲ. ನೋಡಿದ್ರ ಒಬ್ಬ ಚುನಾಯಿತ MLA ಮೇಲೆ ಕಲ್ಲೆಸಿತಿದ್ದಾರೆ. ಅವ್ರಿಗೆ ಅವ್ರ ಪರ ಮಾತಾಡೋದಕ್ಕೆ ಅವಕಾಶನ ಕೊಡದೆ ಹಲ್ಲೆ ಮಾಡ್ತಿದ್ದಾರೆ. ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ, ಆವೇಶಕ್ಕೆ ಒಳಗಾಗಿರೋರ ಹತ್ರ ಯಾವ ಸತ್ಯನೂ ಇಲ್ಲ, ಬರೀ ಸುಳ್ಳಿನ ಕಂತೆನೇ ಇರೋದು. ಎಲ್ಲಿ ಸುಳ್ಳಿನ ಕಂತೆ ಕಳ್ಚಿ ಬೀಳುತ್ತೋ ಅಂತ ಕಲ್ಲೆಸಿತಾ ಇದ್ದಾರೆ. ನೋಡುದ್ಯಾ, ನಿಮ್ಮಣ್ಣ ತಪ್ಪು ಮಾಡಿದ್ದೆ ಆಗಿದ್ರೆ ಈ ಕಾಲೋನಿಯವ್ರ ಮುಂದೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರ್ಲಿಲ್ಲ. ಮನ್ಸಲ್ಲಿ ಮೋಸ ವಂಚನೆ ಇರೋರು ಹೀಗೆ ಜನರ ಮುಂದೆ ಧೈರ್ಯವಾಗಿ ಮುಖ ತೋರಿಸ್ತಿರ್ಲಿಲ್ಲ. ಜಾನು ಮನ್ಸಲ್ಲಿ ಹುಡುಕ್ತಾನ ಇಟ್ಕೊಂಡವರು ಯಾರು ಎದುರು ಬದ್ರು ನಿಲ್ಲಲ್ಲ. ತಗಳ್ರಪ್ಪ, ರಾಜಕಾರಣಿನ ಮದುವೆ ಆಗಿದ್ದೇ ಆಗಿತ್ತು. ಈ ಹೂ ಮಾರೋಳು ರಾಜಕಾರಣಿಗಳು ತರ ಉದ್ದುದ್ದಕ್ಕೆ ಭಾಷಣ ಬಿಡ್ತಾವಳೆ. ಅಮ್ಮ ತಾಯಿ, ನಿನ್ನ ಭಾಷಣ ಕೇಳಕ್ ಇಲ್ಲಿ ಯಾರು ಜನ ಸೇರಿಲ್ಲಮ್ಮ. ನೀನು ಗಂಡನ ಬಗ್ಗೆ ಬಂದ್ಬಿಟ್ರೆ ಅದನ್ನ ಕೇಳ್ಕೊಂಡು ನಂಬೋದಕ್ಕೆ ನಾವೇನ್ ಕುಗ್ಗುಗಳು ಅನ್ಕೊಂಡಿದ್ಯಾ? ಅಲ್ಲ, ನಿನ್ ಗಂಡ ತಪ್ಪೇ ಮಾಡ್ದೆ ಅದೇಂಗ್ ನಿನ್ ಮನೆ ಮೇಲೆ ಕ್ರೇಡ್ ಆಗೋಯ್ತು? ನಿನ್ನಂತವ್ರು ತಪ್ಪು ಮಾಡಿದ್ದಾರೆ ಅಂತ ಪುಕಾರ ಹಬ್ಸಿದ್ರೆ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಬಂದೇ ಬರ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ಅಕಸ್ಮಾತ್ ಸಾಹೇಬ್ರು ತಪ್ಪು ಮಾಡಿದವ್ರೆ ಆಗಿದ್ರೆ ಅವ್ರು ಯಾಕೆ ಇವತ್ತು ನಿಮ್ಮ ಮುಂದೆ ನಿಲ್ತಿದ್ರು? ಜೈಲ್ ಕಂಬಿಯಿಂದ ಇರ್ತಿದ್ರಲ್ವಾ? ಒಳಗಡೆ ಅದೇನೇನ್ ಮಸ್ಲತ್ ನಡೆದಿದ್ಯೋ ನಮ್ಗೇನ್ ಗೊತ್ತು? ಮಸ್ಲತ್ ಮಾಡೋದು, ಮೋಸ ಮಾಡೋದು ನಿನ್ ಜಾಯಮಾನ. ಬಡವ್ರ ಕಣ್ಣೀರ್ ಕರ್ಗೋ ಸಾಹೇಬ್ರು ಜಾಯಮಾನ ಅಲ್ಲ. ಕೇಳಿಸ್ಕೊಂಡ್ರಾ ಸರ್? ಸ್ವಲ್ಪ ಈ ಕಡೆ ತಿರ್ಗಿಸಿ. ಅಮ್ಮ, ಆ ಕಡ್ಡಿ ಒಂಚೂರು ತಗೊಂಬರಮ್ಮ. ಅಪ್ಪಿ, ನೀನ್ ನನ್ನೇ ಹಿಡಿಬೇಕು. ಸರ್, ಇಷ್ಟೊತ್ತು ನಮ್ ಸುಮ್ಮನ ಅವ್ರು ಊದಿದ್ರಲ್ಲ ಪುಂಗಿ, ಅದನ್ನ ಯಾರು ಸತ್ಯ ಅಂತ ನಂಬಕ್ ಹೋಗ್ಬೇಡಿ. ಈ ರಸ್ತೆ ಕಾಂಟ್ರಾಕ್ಟ್ಗೆ ಸ್ಯಾಂಕ್ಷನ್ ಆಗಿರೋ ದುಡ್ಡಲ್ಲಿ ಒಂದಲ್ಲ ಎರಡಲ್ಲ 30% ಲಂಚ ನುಂಗಿದ್ದಾರೆ ನಮ್ಮ ತೀರ್ಥಂಕರ್ ಸಾಹೇಬ್ರು. ಬೇಕಿದ್ರೆ ನೀವೇ ಕೇಳಿ. ಬರ್ದಿಟ್ಕೊಂಬಿಡ್ರಯ್ಯ, ಇನ್ ಮ್ಯಾಕೆ ಈ ಕ್ಷೇತ್ರದ ಅಭಿವೃದ್ಧಿ ಆಗಕ್ಕಿಲ್ಲ. ಇನ್ನೇನಿದ್ರು ಇಲ್ಲಿ ಉದ್ಧಾರ ಆಗೋದು ಒಬ್ರೇಯ. ಕೋಟಿ ಲೂಟಿ ಹೊಡೆದಿರೋ ನಮ್ MLA ಸಾಹೇಬ್ರು ತೀರ್ಥಂಕರ ಪ್ರಸಾದ. ಸಾಕು, ಮುಚ್ಚ ಬಾಯಿ. ಕಾಶಿ ಎಂತವನು ಅಂತ ಇಡೀ ಕಾಲೋನಿಗೆ ಗೊತ್ತಿದೆ. ಬೇಕಿದ್ರೆ ಕೇಳಿ ನೋಡಿ, ಪ್ರತಿಯೊಬ್ರು ಹೊಸ ಹೊಸ ಕತೆ ಹೇಳ್ತಾರೆ ಇವನ್ ಬಗ್ಗೆ. ಇವನ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ಇವನ್ ಬಾಯಲ್ಲಿ ಒಳ್ಳೆ ಮಾತುಗಳು ಬಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಾಗಿರುತ್ತೆ. ನಂಬೇಡಿ ಇವನನ್ನ. ಸಾಹೇಬ್ರು ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನಾನ್ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ. ಈ ಜೋಕರ್ ಜಾನುಗೆ ಹೇಳ್ದಷ್ಟು ಮಾಡೋದಕ್ಕೆ ಬರೋದಿಲ್ಲ, ಏನೋ ಓವರ್ ಆಗಿ ಮಾಡೋದಕ್ಕೆ ಹೋಗ್ತಾಳೆ. ಎಲ್ಲ ಪ್ಲಾನು ಎಡವಟ್ಟಾಗೋ ಥರ ಕಾಣ್ತಿದೆ. ಹಲೋ, ಹೇಳಿ ಅದಕ್ಕೆ. ಜಾನು, ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ನಿನಗೇನು ಬುದ್ಧಿ ಇದೆಯಾ? ಅವಳನ್ನ ಮನೆಯಲ್ಲೇ ಇದ್ಕೊಂಡು ಆಟ ಆಡ್ಸು ಅಂತಂದೆ. ಅವಳನ್ನ ಯಾಕೆ ಹೊರಗಡೆ ಕರ್ಕೊಂಡು ಹೋದೆ? ಅಯ್ಯೋ ಅದಕ್ಕೆ ನಾನು ಅವಳಿಗೆ ಮನೇಲೆ ಅವಮಾನ ಮಾಡ್ತಾ ಇದ್ದೆ, ಆದ್ರೆ ಅವಳೇ ನನ್ನ ಆಚೆ ಹೇಳ್ಕೊಂಡು ಬಂದ್ಲು. ಮೀಡಿಯಾದವ್ರು ಕೂಡ ಮನೆ ಬಾಗ್ಲಿಗೆ ಬಂದಿದ್ರು. ಅದಕ್ಕೆ ಅವ್ರನ್ನ ಜೊತೆಲೆ ಕರ್ಕೊಂಡು ಬಂದಿದ್ದಾಳೆ ಇಲ್ಲಿಗೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ಜಾನು, ಅದು ಅವಳ ಏರಿಯಾ, ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅವಳು ಏನ್ ಬೇಕಾದ್ರೂ ಮಾಡ್ಬೋದು. ನೋಡು, ಅವಳ ಏರಿಯಾದಲ್ಲಿ ಅವಳಿಗೆ ತುಂಬಾ ಸಪೋರ್ಟ್ ಇದೆ. ಅವಳನ್ನ ಯಾರೋ ಬಿಟ್ಕೊಡೋದಿಲ್ಲ. ಬರೀ ಮಾಡ್ಕೋಬೇಡಿ ಅದಕ್ಕೆ, ಇಲ್ಲ ಆಗ್ಲೇ ಜನ ತಿರುಗಿ ಬಿದ್ದಿದ್ದಾರೆ. ಅಯ್ಯೋ ಜಾನು, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಆ ಜನಗಳಿಗೆಲ್ಲ ದುಡ್ಡು ಕೊಟ್ಟು ಕರೆಸ್ಕೊಂಡಿರೋದು, ಅವರಿಂದ ಏನೂ ಆಗೋದಿಲ್ಲ. ಶಿ ಇಸ್ ವೆರಿ ಕ್ಲೆವರ್. ಅವಳು ಮತ್ತೆ ಏನ್ ಮಾಡ್ತಾಳೋ ಏನೋ, ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ತಾಳೆ. ಅಷ್ಟೇ ಅಲ್ಲ, ತೀರ್ಥ ಅವನ ಮೇಲೆ ಬಂದಿರೋ ಆರೋಪನ ಇನ್ನೊಬ್ಬರ ಮೇಲೆ ತಿರುಗಿಸೋ ಅಷ್ಟು ಚಾಣಾಕ್ಷ. ಇವರಿಬ್ರು ಒಂದಾದ್ರೆ, ಕೈ ಸೇರ್ಸಿದ್ರೆ ಮುಗೀತು, ನಮ್ಮ ಪ್ಲಾನ್ ನಿಂತ್ಕೊಳ್ಳೋದೇ ಇಲ್ಲ.
ನೀನು ಮನೆಯಲ್ಲೇ ಇದ್ಕೊಂಡು ಅವಳನ್ನ ಆಟ ಆಡಿಸ್ಬೇಕಾಗಿತ್ತು. ಹೊರಗಡೆ ತೀರ್ಥನ ನಾನು ಆಟ ಆಡಿಸ್ತಾ ಇದ್ದೆ. ನೋಡು, ಈಗಲೇ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ಮನೆಗೆ ಬಂದ್ರೆ ಸರಿ. ಅವಳು ನನ್ನ ಮಾತನ್ನು ಕೇಳೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಕೇಳಬೇಕು ಜಾನು, ಕೇಳೋ ಹಾಗೆ ನೀನು ಮಾಡು. ನೀನು ಏನು ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಅವರಿಬ್ರು ಇನ್ನೂ ಹತ್ರ ಆಗೋ ಹಾಗೆ ಮಾಡ್ತಿದ್ಯಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಜಾನು. ಒಟ್ಟಿನಲ್ಲಿ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬರ್ತಿದ್ಯಾ ಅಷ್ಟೇ. ಐ ಥಿಂಕ್ ಸಿಚುವೇಶನ್ ನನ್ನ ಕೈಯಿಂದ ಜಾರೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಈಗ ಅವಳು ಏನು ಮಾಡ್ತಾಳೋ ಅದನ್ನು ನೋಡೋದಷ್ಟೇ. ಅದಕ್ಕೆ ಶಾಂತಕನೇ ಬಂದ್ರು, ಬನ್ನಿ ಅವ್ರ ಹತ್ರನೇ ಕೇಳಿಸ್ತೀನಿ. ಎಲ್ಲಿಗೆ ಹೊರಟಿ ಅಕ್ಕ? ಊರಿಗೆ ಹೋಗಿದೆ ಕಣವ. ಅಕ್ಕ, ಸಾಹೇಬ್ರ ಬಗ್ಗೆ ಆರೋಪ ಮಾಡ್ತಿದ್ದಾರೆ. ಅವರು ಮೋಸ ಮಾಡಿ ದುಡ್ಡು ತಿಂದಿದಾರಂತೆ. ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ಯಾರೀ ನೀಚೆ ಹೇಳಿದವ? ನನ್ನ ಗಂಡನ ಕಣ್ಣು ಪರೆ ಬಂದಿತ್ತು ಕಣವ. ಈ ದೇವ್ರಂತೆ ಸಾಹೇಬ್ರು ನನ್ನ ಗಂಡನ ಕರ್ಕೋಗಿ ಹುಷಾರ್ ಮಾಡಿ ತಂದ್ಬಿಟ್ರು ಕಣವ. ನೀನು ಯಾರ ಮಾತನ್ನು ಕೇಳಬೇಡ ಕಣವ. ನೀನು ಕೇಳಿದ್ರಾ? ಬನ್ನಿ ಬಾ ಜಾನು. ಬನ್ನಿ ಅಣ್ಣ, ನಮ್ ಸಾಹೇಬ್ರು ಕಾಲೋನಿಗೆ ಏನು ಮಾಡಿಲ್ಲ ಅಂತ ಇವ್ರ ವಾದ. ಅದಕ್ಕೆ ನೀನೇನ್ ಹೇಳ್ತೀಯ? ಯಾರೋ ಹೇಳಿರೋದು ನಮ್ಮ ಕಾಲೋನಿಯಲ್ಲಿ ನೀರೇ ಇರಲಿಲ್ಲ, ದುಡ್ಡು ಕೊಟ್ಟು ತಗೊಳಕ್ಕೆ ನಮ್ಮ ಹತ್ರ ಯೋಗ್ಯತೆನೇ ಇರಲಿಲ್ಲ. ಆದ್ರೆ ನಮ್ಮ ಸಾಹೇಬ್ರು ಮನೆಗೂ ನೀರು ತಂದು ಕೊಟ್ಟವ್ರಮ್ಮ. ಸರಿ ಅಣ್ಣ, ನಾ ಬರ್ತೀನಿ. ಬನ್ನಿ. ಅವಿನಾಶ್ ಅಣ್ಣ, ಹೇಳಮ್ಮ. ಸಾಹೇಬ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಅವ್ರು ಮೋಸ ಮಾಡಿದಾರಂತೆ. ನೀನೇನ್ ಹೇಳ್ತೀಯಾ? ನಾನು ದೇವರನ್ನೇ ನೋಡಿಲ್ಲ, ದೇವ್ರನ್ನ ಸಾಹೇಬ್ರಲ್ಲಿ ನೋಡ್ತಾ ಇದ್ದೀನಿ. ನಾನು ಡಿಗ್ರಿ ಓದಿ ಕೆಲಸ ಸಿಗಲಿಲ್ಲ, ಆಗ ಸಾಹೇಬ್ರು ನನಗೆ ರಥ ಕೊಡಿದ್ರು. ಈಗ ಅದೇ ಕೆಲಸ ಮಾಡ್ಕೊಂಡಿದ್ದೀನಿ. ಸಾಹೇಬ್ರು ನನ್ನ ಪಾಲಿನ ದೇವರು. ಬನ್ನಿ. ನಾನು ವಯಸ್ಸಾದವ. ನಾನು ಪೆನ್ಷನ್ಗಾಗಿ ಅಲ್ದು ಸಾಕಾಗಿ ನನ್ನ ಕಾಲಿನ ಚಪ್ಪಲೇ ಸೌದೋದು. ಆದರೂ ನನ್ನ ಕೆಲಸ ಆಗಲಿಲ್ಲ. ಕಡೆಗೆ ನಮ್ಮ ಸಾಹೇಬ್ರ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಂಡೆ. ಅವ್ರು ಒಂದೇ ತಿಂಗಳೊಳಗೆ ನನಗೆ ಪೆನ್ಷನಿನ ದುಡ್ಡು ಬರೋಂಗೆ ಮಾಡಿದ್ರು. ಅವ್ರು ನನ್ನ ಕೈ ಹಿಡಿದ ಮೇಲೆ ನನ್ನ ಜೀವನ ತುಂಬ ಚೆನ್ನಾಗಿ ನಡೀತಾ ಇತ್ತು.